ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಹೇಳ್ತಾರೆ, ಯು ಹ್ಯಾಂಡಲ್ ಪೋಸ್ಟ್ ಪಾರ್ಟಮ್ ಸೋ ವೆಲ್, ಯು ಆರ್ ಸೋ ಸ್ಟ್ರಾಂಗ್ ಕಣೆ ಅಂತ. ಬಟ್ ಇಲ್ಲ ಗುರು, ಐ ಡಿಡ್ ನಾಟ್, ಐ ಜಸ್ಟ್ ಸರ್ವೈವ್ಡ್ ಇಟ್. ಇಂಗ್ಲೀಷಲ್ಲಿ ಕೆಲವೊಂದು ಲೈನ್ಸ್ ಇದೆ, ಎಲ್ಲ ತಾಯಂದಿರಿಗೂ, ಐ ಮೀನ್ ಹೊಸ ತಾಯಂದಿರಿಗೆ ಇದು ಖಂಡಿತ ಕನೆಕ್ಟ್ ಆಗುತ್ತೆ. ಇದು ನನ್ನ ಜರ್ನಿ ಮಾತ್ರ ಅಲ್ಲ, ಎಲ್ಲ ಹೊಸ ತಾಯಂದಿರ ಜರ್ನಿನೂ ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಫೆಲ್ ಅಪಾರ್ಟ್ ಸೈಲೆಂಟ್ಲಿ, ಐ ಬ್ಲೀಡೆಡ್ ಫಾರ್ ವೀಕ್ಸ್, held the baby while I barely holding myself together. I smiled, but inside I was drowning. I forgot who I was. I cried in the shower in the dark while rocking a baby at 3 a.m. I did not handle it because I had no other choice. Because I realized no one was coming to save me. So I learned to carry it by myself. ಇಷ್ಟು ಚೆನ್ನಾಗಿದೆ ಅಲ್ವಾ? ಆವಾಗ ಹಳೆಯ ಕಾಲದಲ್ಲಿ ಹೇಳ್ತಿದ್ರು ಸನ್ನಿ ಆಗುತ್ತೆ, ಇವಾಗ ಪೋಸ್ಟ್ ಪಾರ್ಟಮ್ ಬೇಬಿ ಬ್ಲೂಸ್ ಅಂತ ಕರಿತೀವಿ. ಎಲ್ಲವೂ ಸತ್ಯ. ಹೊಸದಾಗಿ ಒಂದು ತಾಯಿ ಆದಾಗ ನಮ್ಮ ದೇಹನೇ ನಮ್ದಲ್ಲ ಅನ್ನೋ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ. ಹೋಗ್ತಾ 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 ಫಿಸಿಕಲಿ ಹೀಲ್ ಆಗ್ತಾ ಇರ್ತೀವಿ, ಬಟ್ ಮೆಂಟಲಿ ಕುಗ್ತಾ ಇರ್ತೀವಿ. ಪೋಸ್ಟ್ ಪಾರ್ಟಮ್ ಏನಂತಾರೆ, ಅಪ್ಪ ಅಮ್ಮ ನಮ್ಮ ಫ್ಯಾಮ್ಲಿ ನಮ್ಮ ಜೊತೆನೇ ಇರುತ್ತೆ. ಬಟ್ ಒಂದು ಹೆಣ್ಣಿಗೆ ಈ ಟೈಮಲ್ಲಿ ಬೇಕಾಗಿರೋದು ಒಂದು ಶಕ್ತಿ, ಗಂಡನ ಆಸರೆ. ಐ ಮೀನ್ ಗಂಡ ಹೆಂಡತಿ ಜೊತೆ ಇದ್ದರೆ, ಐ ಮೀನ್ ರಾತ್ರಿ ಎಲ್ಲ ಅವಳು ಎದ್ದೊಳ್ತಿರ್ತಾಳೆ. ನೀವು ಪ್ರತಿ ಸತಿ ಎದ್ದೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಯಾವಾಗೂ ಒಂದು ಸತಿ ಎದ್ದು ಐ ಯು ಡೂಯಿಂಗ್ ಓಕೆ, ಆರಾಮಾಗಿದೆಯಾ, ಓಕೆ ನಾನೊಂದು ಸತಿ ಮಗುನ ಎತ್ಕೊತೀನಿ ಕೊಡು, ನೀನು ಸ್ವಲ್ಪ ಹೊತ್ತು ಮಲಗು. ಈ ಒಂದೇ ಒಂದು ಮಾತಿರುತ್ತಲ್ವ, ಅವಳಿಗೆ ಇನ್ನಷ್ಟು ಶಕ್ತಿ ಕೊಡುತ್ತೆ. ಈ ಟೈಮಲ್ಲಿ ನೀವು ಹೆಂಡತಿ ಜೊತೆ ಇದ್ದರೆ ನಿಮ್ಮ ಲೈಫ್, ನಿಮ್ಮ ಮ್ಯಾರೇಜ್ ಲೈಫ್ ಖಂಡಿತವಾಗ್ಲೂ ಬ್ಯೂಟಿಫುಲ್ ಗಾರ್ಡನ್ ಥರ ಇರುತ್ತೆ.